ಇನ್ನು ಕೋವಿಡ್ ಬಳಿಕ ಜಗತ್ತಿಗೆ ಕಾದಿದೆಯಾ ಮತ್ತೊಂದು ಆಘಾತ. ಇಂಧನ ಬಿಕ್ಕಟ್ಟು ತಡೆದೇ ಇದ್ರೆ ಬಡತನದ ಮಹಾಸ್ಫೋಟ ಆಗುತ್ತೆ ಅನ್ನುವಂತಹ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿದೇಶ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ಸ್ನಲ್ಲಿ ಮಾಡಿರುವಂತಹ ಭಾಷಣ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಇಂಧನ ಬಿಕ್ಕಟ್ಟು ನಿಲ್ಲದೇ ಇದ್ರೆ ದಶಕಗಳ ಸಾಧನೆ ಸರ್ವನಾಶ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರು. ಇಂಧನ ಬಿಕ್ಕಟ್ಟು ನಿಲ್ಲದಿದ್ರೆ ವಿಶ್ವದ ಬಡತನ ಕಂದಕಕ್ಕೆ ಹೋಗುತ್ತೆ. ಮೋದಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಿನ್ನ ಬೇಡ, ಇಂಧನವನ್ನ ಉಳಿಸಿ ಅನ್ನುವಂತಹ ಸಂದೇಶವನ್ನ ಮತ್ತೊಮ್ಮೆ ರವಾನಿಸಿದ್ದಾರೆ. ಈಗ ಮೋದಿ ನೀಡಿರುವಂತಹ ವಾರ್ನಿಂಗ್ ಇದು. ನೆದರ್ಲ್ಯಾಂಡ್ಸ್ನಿಂದ ಜಗತ್ತಿಗೆ ಪ್ರಧಾನಿ ಮೋದಿಯವರು ನೀಡಿರುವಂತಹ ಮಹಾ ಎಚ್ಚರಿಕೆಯ ಸಂದೇಶ ಇದು. ಒಂದು ಕಡೆಯಲ್ಲಿ ಯುದ್ಧ, ತೈಲ ಬಿಕ್ಕಟ್ಟು, ಬಡತನ, ಈ ಎಲ್ಲ ವಿಚಾರಗಳ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆತಂಕದ ಮಾತುಗಳನ್ನಾಡಿದ್ದಾರೆ. ಇಡೀ ಜಗತ್ತಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಇಂಧನ ಬಿಕ್ಕಟ್ಟು, ಯುದ್ಧದ ಸನ್ನಿವೇಶ ಇದೆಲ್ಲವೂ ಕೂಡ ಜಗತ್ತಿಗೆ ಅತಿ ದೊಡ್ಡ ಎಚ್ಚರಿಕೆಯ ಸಂದರ್ಭ ಅನ್ನುವಂತಹ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನೆದರ್ಲ್ಯಾಂಡ್ಸ್ನಲ್ಲಿ ಜಾಗತಿಕ ನಾಯಕರಿಗೆ ಪ್ರಧಾನಿ ಮೋದಿ ನೀಡಿರುವಂತಹ ಎಚ್ಚರಿಕೆ ಇದು. ಎರಡು 2030ರವರೆಗೆ ಜಗತ್ತಿಗೆ ಮಹಾ ಆರ್ಥಿಕ ಸಂಕಷ್ಟ ಅನ್ನೋ ಮಾತನ್ನ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಜಗತ್ತಿಗೆ ಮೋದಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಡತನದ ಸುನಾಮಿ ವಕ್ಕರಿಸುತ್ತಾ ಹಾಗಾದ್ರೆ ಇಂಧನ ಬಿಕ್ಕಟ್ಟು ಇಡೀ ಜಗತ್ತನ್ನು ಬಿಟ್ಟು ಬಿಡದಂತೆ ಕಾಡಲಿದೆಯಾ? ಮೋದಿ ನೀಡಿರುವಂತಹ ಎಚ್ಚರಿಕೆಯ ಬಳಿಕ ಜಾಗತಿಕ ಆರ್ಥಿಕತೆಯ ಮೇಲೆ ಆತಂಕದ ಸನ್ನಿವೇಶ. ಚಿನ್ನ, ಪೆಟ್ರೋಲ್, ಡೀಸೆಲ್ ಬೆಲೆ ಮತ್ತಷ್ಟು ಏರಿಕೆಯಾಗುತ್ತಾ ಹಾಗಾದ್ರೆ ಯುದ್ಧದ ಭೀತಿಯ ನಡುವೆ ಇಂಧನ ಬಿಕ್ಕಟ್ಟು ಮತ್ತಷ್ಟು ತೀವ್ರ ಆಗುತ್ತಾ? ಜಾಗತಿಕ ಯುದ್ಧದ ಪರಿಣಾಮ ಜನಜೀವನದ ಮೇಲೆ ಯಾವ ರೀತಿಯಾಗಿ ಹೊಡೆತ ನೀಡುತ್ತೆ? ಉದ್ಯೋಗ, ಹೂಡಿಕೆ, ಅಭಿವೃದ್ಧಿಗೆ ದೊಡ್ಡ ಹೊಡೆತದ ಭೀತಿ, ಆತಂಕ ಎದುರಾಗಿದೆ. ಕೊರೋನಾ ಬಳಿಕ ವಿಶ್ವ ಆರ್ಥಿಕತೆ ಮತ್ತೆ ಕುಸಿತದ ಅಂಚಿಗೆ ಬರುತ್ತಾ ಅನ್ನುವಂತಹ ಆತಂಕವೂ ಕೂಡ ಈಗ ಉದ್ಭವ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲ್ಯಾಂಡ್ಸ್ನಿಂದ ನೀಡಿರುವಂತಹ ಎಚ್ಚರಿಕೆಯ ಸಂದೇಶ ಇದು ಕೇವಲ ಭಾರತಕ್ಕೆ ನೀಡಿರುವಂತಹ ಎಚ್ಚರಿಕೆ ಅಲ್ಲ, ಇದು ಜಗತ್ತಿಗೆ ನೀಡಿರುವಂತಹ ಎಚ್ಚರಿಕೆ. अपने हर सिटीजन की डेमोक्रेटिक पार्टिसिपेशन को वैल्यू करता है और मदर ऑफ डेमोक्रेसी के रूप में ये हम सभी के लिए बहुत गर्व की बात है। साथियों, भारत जब सफल होता है तो पूरी मानवता को उसका फायदा होता है। लेकिन आज मानवता के सामने अनेक बड़ी चुनौतियां भी है। आज की दुनिया किस तरह नई नई चुनौतियों से जूझ रही है। पहले कोरोना आया, फिर युद्ध होने शुरू हो गए और अब आज की एनर्जी क्राइसिस है। ये दशक दुनिया के लिए आपदाओं का दशक बन रहा है। हम सभी देख रहे हैं, अगर ये स्थितियां तेजी से नहीं बदली गई तो बीते अनेक दशकों की उपलब्धियों पर पानी फिर जाएगा। दुनिया की बहुत बड़ी आबादी फिर से गरीबी के दलदल में चली जाएगी। साथियों, ऐसी ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ ಶೇಖರ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿ, ನೆದರ್ಲ್ಯಾಂಡ್ಸ್ನಿಂದ ಪ್ರಧಾನಿ ಮೋದಿ ಅವರು ಕೊಡ್ತಾ ಇರುವಂತಹ ಎಚ್ಚರಿಕೆ ಸಂದೇಶ ಇದು ಕೇವಲ ಭಾರತಕ್ಕೆ ಕೊಡ್ತಾ ಇರುವಂತಹ ಎಚ್ಚರಿಕೆ ಮಾತ್ರ ಅಲ್ಲ ಶಶಿ. ಮಧುಕರ್, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಗಿದೋಯ್ತು ಅನ್ನುವಂತಹ ನಿರೀಕ್ಷೆ ಎಲ್ರಿಗೂ ಇತ್ತು. ಆದ್ರೆ ಅಮೆರಿಕ ಮತ್ತು ಇರಾನ್ ಮಧ್ಯೆ ಇನ್ನೂ ಸಂಘರ್ಷ ಹಾಗೇ ಇದೆ. ಹೋರ್ಮುಜ್ ಜಲಸಂಧಿಯ ವಿಷಯವಾಗಿ
ಎರಡು ದೇಶಗಳ ಮಧ್ಯೆ ಸಂಘರ್ಷ ಇನ್ನಷ್ಟು ದೀರ್ಘ ಸಮಯ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಹಾಗೆ ಮುಂದುವರೆದದ್ದೇ ಆದ್ರೆ ಇಡೀ ಜಗತ್ತಿಗೆ ಈಗ ಆಗ್ತಿರುವಂತಹ ಇಂಧನ ಬಿಕ್ಕಟ್ಟೇನಿದೆ ಆ ಬಿಕ್ಕಟ್ಟು ಇನ್ನಷ್ಟು ತೀವ್ರವಾಗುವಂತಹ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಮೋದಿ ಆ ವಿಷಯವನ್ನ ಉಲ್ಲೇಖ ಮಾಡಿ ಇಡೀ ಜಗತ್ತಿಗೆ ಒಂದು ಎಚ್ಚರಿಕೆ ಅಥವಾ ಈ ವಾಸ್ತವ ಸ್ಥಿತಿಯನ್ನ ನಾವು ಹಿಮ್ಮೆಟ್ಟಿಸದೆ ಹೋದ್ರೆ ಇಡೀ ಜಗತ್ತಿನ ಒಂದಷ್ಟು ಪಾಲಿನ ಜನಸಂಖ್ಯೆ ಮತ್ತೆ ಬಡತನಕ್ಕೆ ಮರಳಬಹುದು ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನೀವು 10-20 ವರ್ಷ ದೇಶಗಳು ಅಭಿವೃದ್ಧಿಯಾಗಿದ್ದಾವೆ, ಜನರು ಬಡತನದ ರೇಖೆಯಿಂದ ಹೊರಗೆ ಬಂದಿದ್ದಾರೆ ಅನ್ನುವ ಹೆಮ್ಮೆ ಏನಿದೆ ಈಗ ಆಗಿರುವ ಇಂಧನ ಬಿಕ್ಕಟ್ಟು ಮುಂದುವರಿದು ಬೆಲೆ ಏರಿಕೆಗಳು ಜಾಸ್ತಿ ಆದ್ರೆ ಒಂದಷ್ಟು ಜನಸಂಖ್ಯೆಯ ಭಾಗ ಮತ್ತೊಮ್ಮೆ ಬಡತನದ ಕೂಪಕ್ಕೆ ಹೋಗಬಹುದು. ಹಾಗಾಗಿ ಈ ಇಂಧನ ಬಿಕ್ಕಟ್ಟನ್ನ ಆದಷ್ಟು ಬೇಗ ಬಗೆಹರಿಸಬೇಕು. ಯುದ್ಧದ ಸಂಘರ್ಷ ಏನ್ ನಡೀತಾ ಇದೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇರಾನ್ನ ಮಧ್ಯೆ, ಆ ಸಂಘರ್ಷ ತಿಳಿಯಾಗಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಇಡೀ ಜಗತ್ತಿನ ಎಲ್ಲ ದೇಶಗಳು ಕೂಡ ಈ ವಿಷಯವಾಗಿ ಮುಂದೆ ಬಂದು ಈ ಬಿಕ್ಕಟ್ಟನ್ನ ನಿವಾರಣೆ ಮಾಡಬೇಕು ಅನ್ನುವ ಅರ್ಥದಲ್ಲಿ ಪ್ರಧಾನಿ ಯುರೋಪ್ ಪ್ರವಾಸದಲ್ಲಿ ನೆದರ್ಲ್ಯಾಂಡ್ ನಲ್ಲಿ ಮಾತನಾಡುವಾಗ ಹೇಳಿದ್ದಾರೆ. ಈಗಾಗಲೇ ಕಳೆದ ಒಂದು ವಾರದ ಹಿಂದೆ ಹೈದರಾಬಾದ್ ನಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಪ್ರಸ್ತಾಪವನ್ನ ಮಾಡಿದ್ರು. 1 ವರ್ಷ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ರು. ಅದಾದ ನಂತರ ಪೆಟ್ರೋಲ್ ಅನ್ನ ಮಿತ ಬಳಕೆಯನ್ನ ಮಾಡಿ, ಸಂಕಷ್ಟದ ದಿನಗಳು ಮುಂದಿವೆ ಅನ್ನುವ ಅರ್ಥದಲ್ಲಿ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ರು. ಅದಾದ ನಂತರ ಪೆಟ್ರೋಲ್ ಬೆಲೆಯೂ ಏರಿಕೆಯಾಯಿತು, ಚಿನ್ನದ ಮೇಲೆ ಆಮದು ಸುಂಕವನ್ನ ವಿಧಿಸಲಾಯಿತು. ಅದಾದ ನಂತರ ಮೋದಿ ಇಡೀ ಜಗತ್ತಿಗೆ ಎಚ್ಚರಿಕೆ ಕೊಡುವ ದಾಟಿಯಲ್ಲಿ ಮಾತನಾಡಿದ್ದಾರೆ. ಅಂದ್ರೆ ಈಗ ಆಗ್ತಿರುವಂತಹ ಈ ಸಂಘರ್ಷವನ್ನ ನಾವು ನಿಲ್ಲಿಸಿ ತೈಲದ ಬಿಕ್ಕಟ್ಟನ್ನ ನಿವಾರಣೆ ಮಾಡದೆ ಹೋದ್ರೆ ಜಗತ್ತಿನ ಒಂದು ದೊಡ್ಡ ಪಾಲು ಜನಸಂಖ್ಯೆಗೆ ಬೆಲೆ ಏರಿಕೆಯ ಹೊಡೆತ ಎದುರಾಗುತ್ತೆ. ಅದರಿಂದಾಗಿ ಒಂದು ದೊಡ್ಡ ಜನಸಂಖ್ಯೆ ಮತ್ತೆ ಬಡತನದ ಕೂಪಕ್ಕೆ ಬರಬಹುದು ಅನ್ನುವಂತಹ ಎಚ್ಚರಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ತುಂಬಾ ಗಂಭೀರವಾದಂತಹ ವಿಷಯವನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಪ್ರಸ್ತಾಪ ಮಾಡುವ ಮೂಲಕ ಇಡೀ ಜಗತ್ತಿನಾದ್ಯಂತ ಈ ವಿಷಯ ಚರ್ಚೆ ಆಗ್ತಾ ಇದೆ. ಈ ಯುದ್ಧ ಆರಂಭವಾದ ನಂತರ ಜಗತ್ತಿನ 50ಕ್ಕೂ ಹೆಚ್ಚು ದೇಶಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಇತ್ತೀಚೆಗೆ ಕಳೆದ ವಾರ ಮೋದಿ ಕೊಟ್ಟಂತಹ ಎಚ್ಚರಿಕೆ ಅದಾದ ನಂತರ ಚಿನ್ನ ಮತ್ತು ಪೆಟ್ರೋಲ್ನ ಬೆಲೆ ಏರಿಕೆ ನಂತರ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇತ್ತು ಮೋದಿಯವರ ಹೇಳಿಕೆ. ಅಂದ್ರೆ ಒಂದು ದೊಡ್ಡ ಸಂಕಷ್ಟದ ದಿನಗಳು ಮುಂದೆ ಬರಬಹುದು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಈಗ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಂತಹ ಹೇಳಿಕೆ, ಮೊದಲಿಗೆ ಕರೋನಾ ಬಂತು, ಅದಾದ ನಂತರ ಈಗ ಯುದ್ಧ ಬಂದಿದೆ, ಯುದ್ಧದ ನಂತರ ಇಂಧನ ಬಿಕ್ಕಟ್ಟು ಶುರುವಾಗಿದೆ. ಇದು ಇದೇ ರೀತಿಯಲ್ಲಿ ಮುಂದುವರೆದ್ರೆ ಈ ಇಡೀ ದಶಕದಲ್ಲಿ ಈಗ ಕರೋನಾ ಬಂದಾಗ ಒಂದಷ್ಟು ದೊಡ್ಡ ಜನಸಂಖ್ಯೆ, ಇಡೀ ಜಗತ್ತಿನಲ್ಲಿ ಒಂದು ದೊಡ್ಡ ಜನಸಂಖ್ಯೆ ಮತ್ತೆ ಬಡತನದ ಕೂಪಕ್ಕೆ ವಾಪಸ್ಸಾಗಿತ್ತು ಅನ್ನುವಂತಹ ವರದಿಗಳು ಬಂದಿದ್ವು. ಆ ವಿಚಾರವನ್ನ ಉಲ್ಲೇಖ ಮಾಡಿ ಈ ಇಂಧನ ಬಿಕ್ಕಟ್ಟು, ಈ ಬೆಲೆ ಏರಿಕೆಗಳು ಇದೇ ರೀತಿಯಲ್ಲಿ ಮುಂದುವರೆದ್ರೆ ಮತ್ತೊಂದಷ್ಟು ಜನಸಂಖ್ಯೆಯ ಪಾಲು ಮತ್ತೆ ಬಡತನಕ್ಕೆ ಶಿಫ್ಟ್ ಆಗಬಹುದು ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಜಗತ್ತಿನ ಪ್ರಮುಖ ದೇಶಗಳು ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಿ ಈ ಬಿಕ್ಕಟ್ಟನ್ನ ಆದಷ್ಟು ಬೇಗ ಕೊನೆಗೊಳಿಸಬೇಕು ಅನ್ನುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶ. ಈಗ ಕರೋನಾ ಬಿಕ್ಕಟ್ಟು ಬಂದಾಗ ಅದರ ಹಿಂದೆ ಯಾರದ್ದೇ ರೋಲ್ ಇರಲಿಲ್ಲ. ಸ್ವಾಭಾವಿಕವಾಗಿ ಬಂದಂತಹ ಚೀನಾದ ಕೈವಾಡ ಇದೆ ಅನ್ನುವಂತಹ ಚರ್ಚೆಗಳಾದ್ರೂ ಕೂಡ ಅದನ್ನ ಕೊರೋನಾ ಪರಿಸ್ಥಿತಿ ತೀವ್ರವಾಗಿದ್ದು ಮತ್ತು ಕಡಿಮೆಯಾಗಿದ್ದು ಯಾರ ನಿಯಂತ್ರಣದಲ್ಲೂ ಕೂಡ ಇರಲಿಲ್ಲ. ಆದ್ರೆ ಈಗ ಯುದ್ಧ ಸಂಘರ್ಷದ ವಿಷಯ ಬಂದಾಗ ಈ ಸಂಘರ್ಷವನ್ನ ಕೊನೆಗೊಳಿಸುವಂತಹ ಅವಕಾಶ ಎಲ್ಲ ದೇಶಗಳಿಗೂ ಕೂಡ ಇದೆ. ಅದು ಮಾತುಕತೆಯಿಂದ ಆಗಬೇಕು. ಅದು ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಪ್ರಧಾನಿ ನರೇಂದ್ರ ಮೋದಿ ಈ ಎಚ್ಚರಿಕೆಯನ್ನ ಕೊಡುವುದರ ಮೂಲಕ ಮಾಡ್ತಾ ಇದ್ದಾರೆ. ಈಗ ಉಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಯುದ್ಧ 4 ವರ್ಷದಿಂದ ಮುಂದುವರಿತಾ ಇದೆ. ರಷ್ಯಾ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ತೈಲವನ್ನ ಪ್ರೊಡ್ಯೂಸ್ ಮಾಡುವಂತಹ ದೇಶ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಹೆಚ್ಚು ತೈಲವನ್ನ ರಫ್ತು ಮಾಡುವಂತಹ ದೇಶಗಳು 8-10 ದೇಶಗಳಿದಾವೆ. ಮಧ್ಯಪ್ರಾಚ್ಯದಲ್ಲೂ ಸಂಘರ್ಷ ಆಗ್ತಾ ಇದೆ. ಅಂದ್ರೆ ಜಗತ್ತಿಗೆ ತೈಲವನ್ನ ಸರಬರಾಜು ಮಾಡುವಂತಹ 2 ಪ್ರಮುಖ ಕೇಂದ್ರಗಳು, 2 ಪ್ರಮುಖ ಸ್ಥಳಗಳು ಅಂದ್ರೆ ಮಧ್ಯಪ್ರಾಚ್ಯ ಮತ್ತೊಂದು ರಷ್ಯಾ. ಈ 2 ಸ್ಥಳಗಳಲ್ಲಿ ದೊಡ್ಡ ಮಟ್ಟದ ಸಂಘರ್ಷಗಳು ವರ್ಷಾನುಗಟ್ಟಲೆ ಹಿಂಗೆ ನಿರಂತರವಾಗಿ ಮುಂದುವರಿತಾ ಹೋದ್ರೆ
ಜಗತ್ತಿನ ಮೇಲೆ ಅದರ ಪರಿಣಾಮ ಆಗುತ್ತೆ. ಹಾಗಾಗಿ ಇಂತಹ ಸಂಘರ್ಷಗಳು ನಿಲ್ಲಬೇಕು ಅನ್ನುವ ಅರ್ಥದಲ್ಲಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಈ ಮೋದಿಯವರ ಈ ಹೇಳಿಕೆಯನ್ನ ನೋಡ್ತಾ ಹೋದ್ರೆ ಈ ಸಂಘರ್ಷ ನಿಲ್ಲದೆ ಹೋದ್ರೆ ಮತ್ತಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆಗಳಿದಾವೆ. ಚಿನ್ನದ ಮೇಲೆ ಸುಂಕವನ್ನ ಇನ್ನಷ್ಟು ಹೆಚ್ಚಳ ಮಾಡುವಂತಹ ಅವಕಾಶವನ್ನ ಮೋದಿ ಸರ್ಕಾರ ಪರಿಶೀಲನೆ ಮಾಡಬಹುದು. ಯಾಕಂದ್ರೆ ಯುದ್ಧ ಆರಂಭವಾಗುವುದಕ್ಕೆ ಮೊದಲು ಅಂದ್ರೆ ಫೆಬ್ರವರಿ 28ರ ಡೇಟ್ ಅನ್ನ ನೋಡಿದ್ರೆ ಕಚ್ಚಾ ತೈಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಒಂದು ಬ್ಯಾರೆಲ್ಗೆ $73 ಇತ್ತು. ಇವತ್ತಿಗೆ ಅದು $107-108ಗೆ ಬಂದು ನಿಂತಿದೆ. ಅಂದ್ರೆ $35-40 ಒಂದು ಬ್ಯಾರೆಲ್ ಕಚ್ಚಾ ತೈಲಕ್ಕೆ ಏರಿಕೆಯಾಗಿದೆ. ಈ ಸಂಘರ್ಷ ಇನ್ನೂ ಹೀಗೆ ಮುಂದುವರೆದ್ರೆ ಕಚ್ಚಾ ತೈಲದ ಬೆಲೆ $150 ಅನ್ನ ಮುಟ್ಟಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಆರ್ಥಿಕ ತಜ್ಞರುಗಳು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಈ ಬಿಕ್ಕಟ್ಟನ್ನ ಸರಿಪಡಿಸದೇ ಇದ್ರೆ ಅಥವಾ ಜಗತ್ತಿನ ದೇಶಗಳು ಈ ಬಿಕ್ಕಟ್ಟನ್ನ ಸರಿಪಡಿಸೋದಕ್ಕೆ ಮುಂದಾಗದೇ ಇದ್ರೆ ತೈಲ ಬೆಲೆಯಲ್ಲಿ ಇನ್ನಷ್ಟು ಏರಿಕೆ ಮಾಡಬೇಕಾದಂತಹ ಅನಿವಾರ್ಯತೆ ಸಹಜವಾಗಿ ಬರುತ್ತೆ. ಉದಾಹರಣೆಗೆ ಈಗ ಆಗಿರುವಂತಹ ಕಚ್ಚಾ ತೈಲದ ಬೆಲೆ ಏರಿಕೆಯಿಂದಾಗಿ ತೈಲದ ಕಂಪನಿಗಳಿಗೆ ಒಂದು ದಿನಕ್ಕೆ 1,000 ಕೋಟಿಯಷ್ಟು ನಷ್ಟ ಆಗ್ತಾ ಇದೆ. ಅಂದ್ರೆ ಒಂದು ತಿಂಗಳಿಗೆ 30,000 ಕೋಟಿಯಷ್ಟು ನಷ್ಟ ಆಗ್ತಾ ಇದೆ. ಕಳೆದ ನಿಮ್ಗೆ 15 ದಿನಗಳ ಲೆಕ್ಕಾಚಾರವನ್ನ ನೋಡಿದ್ರೆ, ಕಳೆದ 10 ವಾರಗಳ ಲೆಕ್ಕಾಚಾರವನ್ನ ನೋಡಿದ್ರೆ ನಮ್ಮ ದೇಶದ 3 ಪ್ರಮುಖ ತೈಲ ಕಂಪನಿಗಳು 1 ಲಕ್ಷ ಕೋಟಿಯಷ್ಟು ನಷ್ಟವನ್ನ ಅನುಭವಿಸಿದ್ದಾವೆ ಕೇವಲ 10 ವಾರಗಳ ಅವಧಿಯಲ್ಲಿ. ಇದು ಹೀಗೆ ಮುಂದುವರೆದ್ರೆ ಸರ್ಕಾರ ಕೂಡ ಆ ಬೆಲೆ ಏರಿಕೆಯನ್ನ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಜಗತ್ತಿನ ಸಂಘರ್ಷದ ಕಾರಣಕ್ಕಾಗಿರುವಂತಹ ಬೆಲೆ ಏರಿಕೆಗಳಲ್ಲಿ ಜನರ ಭಾಗಿದಾರಿಕೆ ಅನಿವಾರ್ಯ ಆಗುತ್ತೆ ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳಿದ್ರು. ಹಾಗಾಗಿ ಇವತ್ತಿನ ಮೋದಿ ಎಚ್ಚರಿಕೆ ಜಗತ್ತಿನ ದೇಶಗಳು ಗಂಭೀರವಾಗಿ ಪರಿಗಣಿಸಿ ಚರ್ಚೆ ನಡೆಸಿ ಮಾತುಕತೆಯನ್ನ ನಡೆಸಿ ಈ ಬಿಕ್ಕಟ್ಟನ್ನ ಮೆಟ್ಟಿ ನಿಲ್ಲುವಂತಹ ಪ್ರಯತ್ನ ಮಾಡಿದ್ರೆ ಬೆಲೆ ಏರಿಕೆಯ ಈ ಬರಸಿಡಿಲೇನಿದೆ ಅದು ಕಡಿಮೆ ಆಗುತ್ತೆ. ಇಲ್ಲದೆ ಹೋದ್ರೆ ಈ ಅನಿಶ್ಚಿತತೆ ಹೀಗೆ ಮುಂದುವರಿತಾ ಹೋದ್ರೆ ಇನ್ನಷ್ಟು ಬೆಲೆ ಏರಿಕೆಗಳಿಗೆ ಕಾರಣ ಆಗಬಹುದು ಅಂತ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆಯಲ್ಲಿ ಏರಿಕೆಯಾಯ್ತು. ಚಿನ್ನದ ಬೆಲೆಯಲ್ಲಿ ಏರಿಕೆಯಾದಾಗ ಅದು ಜನಸಾಮಾನ್ಯರ ಜೀವನದ ಮೇಲೆ ಅಷ್ಟಾಗಿ ಏನ್ ಪರಿಣಾಮ ಬೀರುವುದಿಲ್ಲ. ಯಾರು ಚಿನ್ನ ಖರೀದಿ ಮಾಡೋದಕ್ಕೆ ಬಯಸ್ತಾ ಇದ್ದಾರೋ ಅವರು ಇನ್ನೊಂದಷ್ಟು ಹೆಚ್ಚು ಬೆಲೆಯನ್ನು ಕೊಟ್ಟು ಖರೀದಿ ಮಾಡ್ತಾರೆ ಅಥವಾ ಖರೀದಿ ಮಾಡುವಂತಹ ಪ್ಲಾನ್ ಅನ್ನೇ ನಿಲ್ಲಿಸ್ತಾರೆ. ಆದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆ ಏರಿಕೆ ವಿಷಯದಲ್ಲಿ ಹಾಗೆ ಆಗೋದಿಲ್ಲ. ಡೀಸೆಲ್ ನ ಬೆಲೆ ಏರಿಕೆ ಆದ್ರೆ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ವಸ್ತುಗಳ ಮೇಲೆ ಆಗುತ್ತೆ. ಉದಾಹರಣೆಗೆ ಡೀಸೆಲ್ ನ ಬೆಲೆ ಏರಿಕೆ ಆದಾಗ ಸರಕುಗಳನ್ನು ಸಾಗಣೆ ಮಾಡುವಂತಹ ವಾಹನಗಳಿಗೆ ಅವರ ಖರ್ಚು ಹೆಚ್ಚಾಗುತ್ತೆ. ಅದರ ಇಂಪ್ಯಾಕ್ಟ್ ದಿನಸಿ ವಸ್ತುಗಳು, ತರಕಾರಿಗಳು, ಜನರ ಅತ್ಯಗತ್ಯ ವಸ್ತುಗಳ ಮೇಲಾಗುತ್ತೆ. ಹಾಗೆ ಬೆಲೆ ಏರಿಕೆ ಬೇರೆ ಬೇರೆ ವಸ್ತುಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಜನರಿಗೆ ಬೆಲೆ ಏರಿಕೆಯನ್ನ ಬರೀ ಪೆಟ್ರೋಲ್ ಡೀಸೆಲ್ಗಲ್ಲ ಅಗತ್ಯ ವಸ್ತುಗಳಿಗೂ ಕೂಡ ಹೆಚ್ಚು ದುಡ್ಡನ್ನ ಭರಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇಂತಹ ಬೆಲೆ ಏರಿಕೆಯಿಂದಾಗಿ ಬಡತನ ಸಹಜವಾಗಿ ಸೃಷ್ಟಿಯಾಗುತ್ತೆ. ಜನರಿಗೆ ಅತ್ಯಗತ್ಯ ವಸ್ತುಗಳನ್ನ ಕೊಂಡುಕೊಳ್ಳುವುದೇ ದುಸ್ತರವಾದಂತಹ ಪರಿಸ್ಥಿತಿಯಾದಾಗ ಬಡತನಕ್ಕೆ ವಾಪಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮೋದಿ ಈ ಬಿಕ್ಕಟ್ಟನ್ನ ಬಗೆಹರಿಸಬೇಕು ಅಂತ ಜಾಗತಿಕ ವೇದಿಕೆಯಲ್ಲಿ ಜಗತ್ತಿನ ಪ್ರಮುಖ ದೇಶಗಳನ್ನ ಒತ್ತಾಯ ಮಾಡಿದ್ದಾರೆ. ಮಧುಕರ್. ಓಕೆ, ಧನ್ಯವಾದ ಶಶಿಶೇಖರ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.